ನಮಸ್ಕಾರ ಗೆಳೆಯರೆ. ಇಷ್ಟು ದಿನ ಗಡಿಯಲ್ಲಿ ಚೀನಾ ಸುಮ್ಮನೆ ತನ್ನ ಟೊಳ್ಳು ಬೆದರಿಕೆಗಳನ್ನು ಹಾಕ್ತಾ ತನ್ನ ಸೈನ್ಯದ ಸಂಖ್ಯೆಯನ್ನು ತೋರಿಸಿ ಭಾರತವನ್ನ ಹೆದರಿಸೋ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆದರೆ ಚೀನಾಗೆ ಈ ಒಂದು ವಿಷಯದ ಅಂದಾಜು ಇರಲಿಲ್ಲ. ಅದೇನೆಂದ್ರೆ ಭಾರತದ ವಿಜ್ಞಾನಿಗಳು ಪ್ರಯೋಗಾಲಯದ ಕತ್ತಲ ಕೋಣೆಯಲ್ಲಿ ಕುಳಿತು ಶತ್ರುಗಳ ಪಾಲಿಗೆ ಕಾಲವಾಗಿ ನಿಂತಿರುವ ಒಂದು ಮಹಾಸ್ತ್ರವನ್ನ ತಯಾರು ಮಾಡಿದ್ದಾರೆ ಅಂತ. ಹಾಗೂ ಈ ಅಸ್ತ್ರ ಯುದ್ಧ ಭೂಮಿಗೆ ಇಳಿತು ಅಂತಂದ್ರೆ ಸಾಕು, ಅದು ವಿನಾಶದ ಇನ್ನೊಂದು ಹೆಸರಾಗಿ ಬದಲಾಗತ್ತೆ. ಗೆಳೆಯರೆ, ಸ್ವಲ್ಪ ನಿಮ್ಮ ಕಲ್ಪನೆಯ ಕುದುರೆಯನ್ನು ಓಡಿಸಿ ನೋಡಿ. ಇದೊಂದು ಎಂಥ ಆಯುಧ ಅಂದ್ರೆ ಅದರ ಮೇಲೆ ಶತ್ರುಗಳ ಯಾವುದೇ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಕೆಲಸ ಮಾಡಲ್ಲ. ಶತ್ರು ಪ್ರಪಂಚದ ಅತಿ ಶಕ್ತಿಶಾಲಿ ಲೇಸರ್ ಬಿಟ್ಟು ಕೂಡ ಇದು ಅದನ್ನ ಹೀರ್ಕೊಂಡು ಬಿಡತ್ತೆ. ಡೇಂಜರಸ್ ಆದ ಆಂಟಿ ಟ್ಯಾಂಕ್ ಮಿಸೈಲ್ ಹೊಡೆದ್ರೆ ಅದನ್ನ ಗಾಳಿಯಲ್ಲಿ ಬೂದಿ ಮಾಡತ್ತೆ. ಇದಷ್ಟೇ ಅಲ್ಲ, ನೆಲದ ಕೆಳಗೆ ಸಾವಿರಾರು ಬಾಂಬ್ ಅಥವಾ ಮೈನ್ಸ್ಗಳನ್ನ ಹೂತಿಟ್ಟಿದ್ರು ಕೂಡ ಇದು ಅದನ್ನ ಆಟದ ಸಾಮಾನಿನ ತರ ತಳ್ಕೊಂಡು ಮುನ್ನುಗ್ಗತ್ತೆ. ಆದರೆ ಎಲ್ಲಕ್ಕಿಂತ ಮೈ ನವಿರೇಳಿಸುವ ಸಂಗತಿ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಚೀನಾ ಅಥವಾ ಪಾಕಿಸ್ತಾನ ತಮ್ಮ ಕೊನೆಯ ಪ್ರಯತ್ನವಾಗಿ ಇದರ ಮೇಲೆ ಪರಮಾಣು ಬಾಂಬ್ ಹಾಕಿದ್ರು ಕೂಡ ಈ ಮಷೀನ್ ನಿಲ್ಲೋದೇ ಇಲ್ಲ. ಹೌದು ಗೆಳೆಯರೆ, ನೀವು ಕೇಳ್ತಾ ಇರೋದು ಸತ್ಯ. ಭಾರತ ಪ್ರಪಂಚದ ಮುಂದೆ ಎಂಥ ಅಜೇಯ ಯೋಧನನ್ನ ನಿಲ್ಲಿಸಿದೆ ಅಂದ್ರೆ, ಅಮೆರಿಕಾದ ಪೆಂಟಗನ್ನಿಂದ ಹಿಡಿದು ಚೀನಾದ ಬೀಜಿಂಗ್ ವರೆಗೂ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಾಗೂ ಇದು ಬರೀ ಕಬ್ಬಿಣದ ತುಂಡಲ್ಲ, ಇದು ಭಾರತದ ವಜ್ರಾಯುಧ. ಇದನ್ನ ಭೇದಿಸೋದು ಅಸಾಧ್ಯನೇ ಅಂತ ಹೇಳಬಹುದು. ಹಾಗಾದ್ರೆ ಸೂಪರ್ ಪವರ್ ಅಮೆರಿಕವನ್ನೇ ಯೋಚನೆಗೆ ದೂಡಿರುವ ಆ ಭಾರತದ ಆಯುಧ ಯಾವುದು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕೂ ಮುನ್ನ ನಿಮಗೂ ಕೂಡ ನಮ್ಮ ಭಾರತೀಯ ಸೇನೆ ಮತ್ತು ನಮ್ಮ ವಿಜ್ಞಾನಿಗಳ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, ಭಾರತದ ತಂಟೆಗೆ ಬರೋದು ಈಗ ಈ ಚೀನಾಗೆ ತುಂಬಾ ದುಬಾರಿ ಆಗ್ತಾ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನಾ ತನ್ನ ದಾದಾಗಿರಿ ತೋರಿಸೋಕೆ ತುಂಬಾ ಪ್ರಯತ್ನ ಪಡ್ತು. ಭಾರತ ಅಂದ್ರೆ ಇನ್ನು 1962 ಭಾರತ ಅಂತ ಅನ್ಕೊಂಡಿತ್ತು. ಆದರೆ ಇವತ್ತಿನ ಭಾರತ ತನ್ನ ಗಡಿ ರಕ್ಷಣೆಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುತ್ತೆ ಅನ್ನೋದು ಅದಕ್ಕೆ ಗೊತ್ತಿರಲಿಲ್ಲ. ಸೊ ಈ ಚೀನಾದ ದುರ್ಬುದ್ಧಿಗೆ ಉತ್ತರ ಕೊಡೋಕೆ ಅಂತಾನೆ ಭಾರತ ಗಡಿಯಲ್ಲಿ ಎಂತೆಂತ ಖತರ್ನಾಕ್ ಆಯುಧಗಳನ್ನ ನಿಲ್ಲಿಸಿದೆ ಅಂದ್ರೆ ಅದನ್ನ ನೋಡಿಯೇ ಚೀನಾದ ಸೈನ್ಯದ ಚಡ್ಡಿ ಒದ್ದೆಯಾಗಿದೆ. ಇವತ್ತು ನಮ್ಮ ಗಡಿಗಳಲ್ಲಿ ತೇಜಸ್ ವಿಮಾನಗಳು ಗರ್ಜಿಸ್ತಾ ಇವೆ. ಸುಖೋಯ್ 30 ಮತ್ತು ರಾಫೆಲ್ ವಿಮಾನಗಳು ಆಕಾಶದಲ್ಲಿ ಕಾವಲು ಕಾಯ್ತಾ ಇವೆ. ಬೆಟ್ಟಗಳ ಮೇಲೆ ಪ್ರಚಂಡ ಹೆಲಿಕಾಪ್ಟರ್, ನೆಲದ ಮೇಲೆ ಅಗ್ನಿಫೈ, ಬರಾಕ್ ಮಿಸೈಲ್, ಧನುಷ ತೋಪುಗಳು, K9 ವಜ್ರ ಟ್ಯಾಂಕ್ ಮತ್ತು ಪಿನಾಕ ರಾಕೆಟ್ ಹಾಗೂ ಬ್ರಹ್ಮೋಸ್ನಂತಹ ಸೂಪರ್ ಸೋನಿಕ್ ಮಿಸೈಲ್ಗಳು ಚೀನಾದ ಒಂದು ತಪ್ಪು ಹೆಜ್ಜೆಗಾಗಿ ಕಾಯ್ತಾ ನಿಂತಿವೆ. ಆದರೆ ಗೆಳೆಯರೆ, ಭಾರತ ಇಲ್ಲಿಗೆ ನಿಂತಿಲ್ಲ. ಈಗಿರೋ ಆಯುಧಗಳ ಜೊತೆಗೆ ಭವಿಷ್ಯದ ಯುದ್ಧವನ್ನ ಗೆಲ್ಲೋದಗೋಸ್ಕರ ಕೆಲವು ಫ್ಯೂಚರಿಸ್ಟಿಕ್ ಆಯುಧಗಳನ್ನ ತಯಾರು ಮಾಡ್ತಾ ಇದೆ. ಹಾಗೂ ಇದರ ಲಿಸ್ಟ್ ನಲ್ಲಿ ಭಾರತ ಚೀನಾದ ಎದುರು ಒಂದು ಸೂಪರ್ ಟ್ಯಾಂಕ್ ನ ನೀಲಿ ಲಕ್ಷ್ಯನ್ನ ಇಟ್ಟಿದೆ. ಹಾಗೂ ಇದು ಚೀನಾದ ಲೈಟ್ ಟ್ಯಾಂಕುಗಳ ಅಪ್ಪನಂತಹ ಟ್ಯಾಂಕ್ ಆಗಲಿದೆ. ಹೌದು, ಸಿಕ್ಕಿರೋ ಮಾಹಿತಿಯ ಪ್ರಕಾರ ಭಾರತೀಯ ಸೇನೆ ಮತ್ತು DRDO ಒಟ್ಟಾಗಿ ಒಂದು ಹೊಸ ಮೇನ್ ಬ್ಯಾಟಲ್ ಟ್ಯಾಂಕ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಹಾಗೂ ಅದರ ಹೆಸರೇ FRCV ಅಂದ್ರೆ ಫ್ಯೂಚರಿಸ್ಟಿಕ್ ರೆಡಿ ಕಾಂಬ್ಯಾಕ್ಟ್ ವೆಹಿಕಲ್. ಇದು ಬರೀ ಟ್ಯಾಂಕ್ ಅಲ್ಲ, ಯುದ್ಧ ಭೂಮಿಯಲ್ಲಿ ಚಲಿಸಾಡುವ ಒಂದು ಕೋಟೆ. ಗೆಳೆಯರೆ, ಈಗ ನಮ್ಮ ಹತ್ತಿರ ಇರೋ ರಷ್ಯಾ ಮೂಲದ T-72 ಅಥವಾ T-90 ಟ್ಯಾಂಕುಗಳಲ್ಲಿ ಏನೇನು ಕೊರತೆ ಇದೆಯೋ ಅದನ್ನೆಲ್ಲ ಈ ಹೊಸ ಟ್ಯಾಂಕ್ ಸರಿಪಡಿಸಲಿದೆ. ಸೊ ಈಗ ಭಾರತದ ಗುರಿ ಸ್ಪಷ್ಟವಾಗಿದೆ. ಇನ್ನು ಮುಂದೆ ನಮಗೆ ಅಮೆರಿಕ ಅಥವಾ ರಷ್ಯಾದಿಂದ ಆಯುಧ ಖರೀದಿ ಮಾಡುವ ಅವಶ್ಯಕತೆ ಇಲ್ಲ. ಅವರಿಗಿಂತ 4 ಹೆಜ್ಜೆ ಮುಂದಿರೋ ಆಯುಧವನ್ನ ನಾವೇ ತಯಾರು ಮಾಡ್ತೀವಿ. ಹಾಗೇನೆ ನಿಮ್ಗಿದು ಗೊತ್ತಿರಲಿ ಗೆಳೆಯರೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದ ನಮ್ಮ ಮಿಲಿಟರಿ ಒಂದು ದೊಡ್ಡ ಪಾಠ ಕಲ್ತಿದೆ. ಅಲ್ಲಿ ಸಣ್ಣ ಸಣ್ಣ ಡ್ರೋನ್ಗಳು ಮತ್ತು ಜಾವ್ಲಿನ್ ಮಿಸೈಲ್ಗಳು ದೊಡ್ಡ ರಷ್ಯಾ ಟ್ಯಾಂಕುಗಳನ್ನ ಹೇಗೆ ಗುಜರಿ ಸಾಮಾನು ತರಹ ಸುಟ್ಟು ಹಾಕಿದ್ವು ಅಂತ ನಾವು ನೋಡಿದ್ದೀವಿ. ಯಾಕಂದ್ರೆ ಟ್ಯಾಂಕ್ನ ಮೇಲ್ಭಾಗ ತುಂಬಾ ವೀಕ್ ಇರುತ್ತೆ. ಆದರೆ ಭಾರತ ಇದನ್ನ ಮುಂಚೆ ಊಹಿಸಿತ್ತು. ಅದಕ್ಕಾಗಿಯೇ FRCV ಟ್ಯಾಂಕ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಲಾಗಿದೆ. DRDO ತಯಾರು ಮಾಡ್ತಿರುವ ಈ ಟ್ಯಾಂಕ್ನಲ್ಲಿ ಟಾಪ್ ಅಟ್ಯಾಕ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನ ಅಳವಡಿಸಲಾಗ್ತಾ ಇದೆ. ಹಾಗೂ ಇದನ್ನ ನೀವು ಡ್ರೋನ್ ರಕ್ಷಕ ಅಥವಾ ಆಧುನಿಕ ಕವಚ ಅಂತ ಕರಿಬಹುದು. ಇದು ಆಕಾಶದಿಂದ ಬರೋ ದಾಳಿಗಳ ವಿರುದ್ಧ ಟ್ಯಾಂಕ್ ಅನ್ನ ರಕ್ಷಿಸುತ್ತೆ. ಅಂದ್ರೆ ಶತ್ರುಗಳು ಆತ್ಮಾಹುತಿ ಡ್ರೋನ್ ಬಿಡ್ಲಿ ಅಥವಾ ಮೇಲಿಂದ ಮಿಸೈಲ್ ಹಾಕ್ಲಿ, ಈ ಸಿಸ್ಟಮ್ ಅದನ್ನ ಗಾಳಿಯಲ್ಲೇ ಹೊಡೆದುಳಿಸುತ್ತೆ. ಸೊ ಇದರ ರಕ್ಷಣೆಯನ್ನ 3 ಹಂತಗಳಲ್ಲಿ ಮಾಡಲಾಗಿದೆ. ಮೊದಲನೆಯದಾಗಿ ಸಾಫ್ಟ್ ಕಿಲ್ ಸಿಸ್ಟಮ್. ಗೆಳೆಯರೆ, ಇದು ಈ ಟ್ಯಾಂಕ್ ನ ಬ್ರೇನ್ ಇದ್ದ ಹಾಗೆ. ಯುದ್ಧದಲ್ಲಿ ಶತ್ರುಗಳು ಮಿಸೈಲ್ ಬಿಡೋಕ್ಕೂ ಮುಂಚೆ ಲೇಸರ್ ಮೂಲಕ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಯಾವಾಗ ಶತ್ರು ಈ ಟ್ಯಾಂಕ್ ನ ಮೇಲೆ ಲೇಸರ್ ಲಾಕ್ ಮಾಡ್ತಾನೋ ತಕ್ಷಣ ಈ ಸಾಫ್ಟ್ ಕಿಲ್ ಸಿಸ್ಟಮ್ ಅಲರ್ಟ್ ಆಗುತ್ತೆ. ಮಿಸೈಲ್ ಲಾಂಚ್ ಆದ ತಕ್ಷಣ ಇದು ಹೊಗೆಯ ಬಾಂಬ್ ಅಥವಾ
ಜಾಮರ್ಗಳನ್ನು ಆನ್ ಮಾಡಿ ದಟ್ಟವಾದ ಹೊಗೆಯ ಮೋಡವನ್ನು ಸೃಷ್ಟಿ ಮಾಡುತ್ತೆ. ಸೊ ಇದರಿಂದ ಶತ್ರುವಿನ ಮಿಸೈಲ್ಗೆ ದಾರಿ ಕಾಣದಾಗಿ ಅದು ದಾರಿ ತಪ್ಪಿ ಬೇರೆ ಕಡೆಗೆ ಹೋಗುತ್ತೆ ಹಾಗೂ ಇದೊಂದು ಅದೃಶ್ಯ ಕವಚದ ತರ ಕೆಲಸ ಮಾಡುತ್ತೆ. ಎರಡನೇದಾಗಿ ಹಾರ್ಡ್ ಕಿಲ್ ಸಿಸ್ಟಮ್. ಗೆಳೆಯರೆ, ಒಂದ್ ವೇಳೆ ಶತ್ರುವಿನ ಮಿಸೈಲ್ ತುಂಬಾ ಸ್ಮಾರ್ಟ್ ಆಗಿದ್ದು ಆ ಹೊಗೆಯನ್ನು ದಾಟಿ ಹತ್ತಿರ ಬಂತು ಅಂತ ಅಂದ್ಕೊಳ್ಳಿ, ಆಗ ಅಲ್ಲಿ ಟ್ಯಾಂಕ್ನ ಅಸಲಿ ರಕ್ಷಕ ಹಾರ್ಡ್ ಕಿಲ್ ಸಿಸ್ಟಮ್ ಎದುರಾಗತ್ತೆ. ಹಾಗೂ ಇದು ಎಷ್ಟು ಫಾಸ್ಟ್ ಅಂದ್ರೆ ಟ್ಯಾಂಕ್ ಮೇಲೆ ಅಳವಡಿಸಿರುವ ರೆಡಾರ್ಗಳು ಮಿಸೈಲ್ ಬರೋದನ್ನ ನೋಡಿ ಕ್ಷಣಾರ್ಧದಲ್ಲಿ ಟ್ಯಾಂಕ್ ಒಳಗಿಂದ ಒಂದು ಚಿಕ್ಕ ಕೌಂಟರ್ ಪ್ರೊಜೆಕ್ಟೈಲ್ ಅನ್ನ ಫೈರ್ ಮಾಡುತ್ತೆ. ಹಾಗೂ ಇದು ಶತ್ರುವಿನ ಮಿಸೈಲ್ ಟ್ಯಾಂಕ್ಗೆ ಟಚ್ ಆಗುವ 10 ರಿಂದ 20 ಮೀಟರ್ ದೂರದಲ್ಲೇ ಅದನ್ನು ಸ್ಫೋಟಿಸಿ ನಾಶ ಮಾಡುತ್ತೆ. ಕಣ್ಣು ಮಿಟುಕಿಸುವುದರೊಳಗೆ ಇದೆಲ್ಲ ನಡೆದು ಹೋಗುತ್ತೆ. ಟ್ಯಾಂಕ್ಗೆ ಒಂದು ಸಣ್ಣ ಗೀರು ಕೂಡ ಬೀಳಲ್ಲ. ಮೂರನೇದಾಗಿ ಟೈಟಲ್ ಅಲ್ಲಿ ಹೇಳಿದ ಹಾಗೆ ಪರಮಾಣು ಬಾಂಬ್ ಕೂಡ ಯಾಕೆ ಇದಕ್ಕೆ ಏನು ಮಾಡಲ್ಲ ಅನ್ನೋದನ್ನ ಹೇಳ್ತೀನಿ ಕೇಳಿ. ಗೆಳೆಯರೆ, ಇದರಲ್ಲಿ CBRN ಪ್ರೊಟೆಕ್ಷನ್ ಇದೆ. ಅಂದ್ರೆ ಕೆಮಿಕಲ್, ಬಯೋಲಾಜಿಕಲ್, ರೇಡಿಯೋಲಾಜಿಕಲ್ ಮತ್ತು ನ್ಯೂಕ್ಲಿಯರ್ ದಾಳಿಗಳಿಂದ ರಕ್ಷಣೆ. ಯುದ್ಧ ಭೂಮಿಯಲ್ಲಿ ಶತ್ರುಗಳು ಪರಮಾಣು ಬಾಂಬ್ ಅಥವಾ ವಿಷಾನಿಲ ಪ್ರಯೋಗ ಮಾಡಿದ್ರೆ ಹೊರಗಡೆ ಇರೋ ಗಾಳಿ ವಿಷ ಆಗ್ಬಹುದು, ಆದ್ರೆ ಈ ಟ್ಯಾಂಕ್ ಒಳಗೆ ಕುಳಿತಿರೋ ಸೈನಿಕರಿಗೆ ಏನು ಆಗಲ್ಲ. ಹಾಗೂ ಇದರಲ್ಲಿ ಎಂಥ ಫಿಲ್ಟರ್ ಇದೆ ಅಂದ್ರೆ ಹೊರಗಿನ ವಿಷಗಾಳಿ ಒಳಗೆ ಬರದಂತೆ ತಡೆದು ಒಳಗಿನ ಒತ್ತಡವನ್ನ ಮೇಂಟೈನ್ ಮಾಡುತ್ತೆ. ಇದಷ್ಟೇ ಅಲ್ಲ, ರೇಡಿಯೇಷನ್ ಲೆವೆಲ್ ಎಷ್ಟಿದೆ ಅಂತ ಅಳೆಯುವ ವಾರ್ನಿಂಗ್ ಸಿಸ್ಟಮ್ ಕೂಡ ಇದರಲ್ಲಿದೆ. ಗೆಳೆಯರಿ, ಚೀನಾ ಮತ್ತು ಪಾಕಿಸ್ತಾನದ ಟ್ಯಾಂಕುಗಳು ಈ ಮಟ್ಟದ ಟೆಕ್ನಾಲಜಿ ಬಗ್ಗೆ ಕನಸು ಕೂಡ ಕಾಣೋಕೆ ಆಗಲ್ಲ. ಹಾಗೂ ಇನ್ನು ನೆಲದ ಅಡಿಯಲ್ಲಿ ಹೂತಿಟ್ಟಿರೋ ಬಾಂಬ್ ಅಥವಾ ಮೈನ್ಸ್ ನ ವಿಷಯಕ್ಕೆ ಬರೋಣ. ಗೆಳೆಯರೆ, FRCV ಟ್ಯಾಂಕ್ ನ ಕೆಳಭಾಗದಲ್ಲಿ ಎಂತ ಸ್ಟ್ರಾಂಗ್ ಕವಚ ಇದೆ ಅಂದ್ರೆ 15 kg TNT ಸ್ಫೋಟ ಆದ್ರೂ ಕೂಡ ಇದು ತಡ್ಕೊಳತ್ತೆ. ಅಂದ್ರೆ ಶತ್ರುಗಳು ದಾರಿಯಲ್ಲಿ ಎಷ್ಟೇ ಬಾಂಬ್ ಹೂತಿಟ್ಟಿದ್ರು ಇದು ಅದನ್ನ ತುಳ್ಕೊಂಡೇ ಮುಂದೆ ಹೋಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಫೈರ್ ಡಿಟೆಕ್ಷನ್ ಸಿಸ್ಟಮ್. ಯುದ್ಧದಲ್ಲಿ ಟ್ಯಾಂಕ್ಗೆ ಬೆಂಕಿ ಬಿದ್ದರೆ ಕೇವಲ 20 ಮಿಲಿ ಸೆಕೆಂಡ್ ನಲ್ಲಿ ಈ ಸಿಸ್ಟಮ್ ಆಕ್ಟಿವ್ ಆಗಿ ಬೆಂಕಿ ಹಬ್ಬುವ ಮುಂಚೆಯೇ ಅದನ್ನ ಆರಿಸಿ ಬಿಡುತ್ತೆ. ಹಾಗೂ ಇದರಿಂದ ಒಳಗಿರೋ 4 ಜನ ಸೈನಿಕರ ಪ್ರಾಣವು ಕೂಡ ಉಳಿಯುತ್ತೆ. ಗೆಳೆಯರಿ, ಟ್ಯಾಂಕ್ ನಲ್ಲಿ ಪೂರ್ತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅನ್ನ ಬಳಸಲಾಗಿದೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮ್ಯಾನ್ ಅನ್ಮ್ಯಾನ್ಡ್ ಟೀಮಿಂಗ್. ಅಂದ್ರೆ ಟ್ಯಾಂಕ್ ಒಳಗೆ ಕೂತ ಸೈನಿಕರು ಟ್ಯಾಂಕ್ ಓಡಿಸೋದ್ರ ಜೊತೆಗೆ ಹೊರಗಡೆ ಹಾರ್ತಿರೋ ಡ್ರೋನ್ಗಳು ಮತ್ತು ರೋಬೋಟ್ಗಳನ್ನ ಕಂಟ್ರೋಲ್ ಮಾಡಬಹುದು. ಈ ಟ್ಯಾಂಕ್ ಒಂದು ಮದರ್ಶಿಪ್ ತರಹ ಕೆಲಸ ಮಾಡುತ್ತೆ. ಹಾಗೂ ಇದು ತನ್ನ ಜೊತೆ ಚಿಕ್ಕ ಚಿಕ್ಕ ಡ್ರೋನ್ಗಳ ಸೈನ್ಯವನ್ನೇ ಕರೆದುಕೊಂಡು ಹೋಗುತ್ತೆ. ಹಾಗೇನೆ ಈ ಡ್ರೋನ್ಗಳು ಮುಂದೆ ಹೋಗಿ ಶತ್ರು ಎಲ್ಲಿದ್ದಾನೆ ಅಂತ ಹುಡುಕಿ ದಾಳಿ ಮಾಡ್ತಾವೆ. ಇದರಲ್ಲಿ ಸಿ ಥ್ರೂ ಆರ್ಮರ್ ಟೆಕ್ನಾಲಜಿ ಕೂಡ ಇದೆ. ಅಂದ್ರೆ ಟ್ಯಾಂಕ್ ಒಳಗಿರೋ ಸೈನಿಕರು ಹೆಲ್ಮೆಟ್ ಹಾಕೊಂಡ್ರೆ ಸಾಕು, ಟ್ಯಾಂಕ್ ಗೋಡೆಗಳೇ ಇಲ್ಲವೇನೋ ಅನ್ನೋ ಹಾಗೆ ಹೊರಗಿನ 360 ಡಿಗ್ರಿ ದೃಶ್ಯ ಕಾಣಿಸುತ್ತೆ. ಹಾಗೂ ಇನ್ನು ಇದರ ಫೈರಿಂಗ್ ಪವರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಜಗತ್ತಿನ ಬೆಸ್ಟ್ ಅನ್ನಬಹುದಾದ 120 mm ನ ಮೇನ್ ಗನ್ ಇರುತ್ತೆ. ಇದರಿಂದ ಲೇಸರ್ ಗೈಡೆಡ್ ಮಿಸೈಲ್ಗಳನ್ನು ಕೂಡ ಫೈರ್ ಮಾಡಬಹುದು. ಟಾರ್ಗೆಟ್ ಓಡ್ತಾ ಇರಲಿ ಅಥವಾ ನಿಂತಿರಲಿ, ಇದರ ಗುರಿ ತಪ್ಪಲ್ಲ. ಹಾಗೇನೆ ಗೆಳೆಯರೆ, ಇದರಲ್ಲಿ ಗುಂಡು ಲೋಡ್ ಮಾಡೋಕೆ ಮನುಷ್ಯರು ಬೇಕಿಲ್ಲ. ಈ ಮಷಿನ್ ತಾನಾಗಿ ಆಟೋಮೆಟಿಕ್ ಆಗಿ ಗುಂಡು ಲೋಡ್ ಮಾಡಿ ಫೈರ್ ಮಾಡತ್ತೆ. ಹಾಗೇನೆ ಇಲ್ಲಿ ಮತ್ತೊಂದು ಮ್ಯಾಟರ್ ಏನಂದ್ರೆ ಈ ಟ್ಯಾಂಕ್ಗೆ ಸ್ಟೆಲ್ತ್ ಕೋಟಿಂಗ್ ಅನ್ನ ಮಾಡಲಾಗಿರುತ್ತೆ. ಅಂದ್ರೆ ಇದರ ಶಬ್ದ ಮತ್ತು ಇದರಿಂದ ಬರೋ ಹೀಟ್ 50% ರಷ್ಟು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಶತ್ರುಗಳ ರೆಡಾರ್ ಅಥವಾ ಥರ್ಮಲ್ ಕ್ಯಾಮ್ರಾಗಳಿಗೆ ಇದು ಸುಲಭವಾಗಿ ಕಾಣಿಸಲ್ಲ. ಇದೊಂದು ಘೋಸ್ಟ್ ಟ್ಯಾಂಕ್ ತರ ಬಂದು ಹೊಡೆಯುತ್ತೆ. ಹಾಗೂ ಇದನ್ನ ಲಡಾಖ್ನ ಕೊರಿಯುವ ಚಳಿ ಇರಲಿ, ರಾಜಸ್ಥಾನದ ಸುಡುವ ಬಿಸಿಲಿರಲಿ ಅಥವಾ ಪಂಜಾಬ್ನ ಬಯಲು ಸೀಮೆ ಇರಲಿ, ಎಲ್ಲ ಕಡೆ ಬಳಸೋ ಹಾಗೆ ಡಿಸೈನ್ ಮಾಡಲಾಗಿದೆ. ಬ್ರಿಟಿಷ್ ರಿಪೋರ್ಟ್ ಪ್ರಕಾರ ಈ ಚೀನಾ ಗಡಿಯಲ್ಲಿ ಲೈಟ್ ಟ್ಯಾಂಕುಗಳನ್ನ ನಿಲ್ಲಿಸಿದೆ. ಆದರೆ ಭಾರತ ಯಾವಾಗ FRCV ಇಳಿಸುತ್ತೋ ಆಗ ಚೀನಾ ಟ್ಯಾಂಕುಗಳು ಇದರ ಮುಂದೆ ಹಳೆ ಕಾಲದ ಡಬ್ಬಗಳ ತರ ಕಾಣಿಸ್ತಾವೆ. ಸೊ ಗೆಳೆಯರೆ, ಇದಾಗಿದೆ ನವ ಭಾರತದ ತಯಾರಿ. ಆತ್ಮನಿರ್ಭರ ಭಾರತಕ್ಕೆ ಈ FRCV ಪ್ರಾಜೆಕ್ಟ್ ಒಂದು ಬೆಸ್ಟ್ ಉದಾಹರಣೆ. ನಾವು ರಕ್ಷಣಾ ಕ್ಷೇತ್ರದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಾವೇ ಎಲ್ಲರಿಗಿಂತ ಮುಂದೆ ಇದ್ದೀವಿ ಅಂತ ಈ ಟ್ಯಾಂಕ್ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಗೆಳೆಯರೆ, ಭಾರತೀಯ ವಿಜ್ಞಾನಿಗಳು ತಯಾರು ಮಾಡ್ತಿರೋ ಈ FRCV ಟ್ಯಾಂಕ್ ಬಗ್ಗೆ ತಿಳಿದು ನಿಮಗೂ ಹೆಮ್ಮೆ ಅನಿಸಿದ್ರೆ, ಈ ಚೀನಾ ಪಾಕಿಸ್ತಾನಕ್ಕೆ ಅವರ ಯೋಗ್ಯತೆ ತೋರಿಸೋಕೆ ಈ ಟ್ಯಾಂಕ್ ಒಂದೇ ಸಾಕು ಅಂತ ನಿಮಗೂ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಇನ್ನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಅನ್ನು ಒತ್ತಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.